ಆತ್ಮೀಯ ವೀಕ್ಷಕರೇ, ಇವತ್ತು ಈ ನಮ್ಮ ಭಾರತದ ಪ್ರಮುಖ ಶಕ್ತಿ ದೇವತೆ ಕೊಲ್ಲಾಪುರದಮ್ಮನ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಕೊಲ್ಲಾಪುರದಮ್ಮ ಈ ನಮ್ಮ ಕರ್ನಾಟಕದ ಬಹಳಷ್ಟು ಊರುಗಳಲ್ಲಿ ಗ್ರಾಮ ದೇವತೆಯಾಗಿ ನೆಲೆಸಿದ್ದಾಳೆ. ಹಾಗಿದ್ದರೆ ನಾನು ಈ ವಿಡಿಯೋವನ್ನು ಯಾವ ಊರಿನ ಕೊಲ್ಲಾಪುರದಮ್ಮನ ಬಗ್ಗೆ ಮಾಡ್ತಿದ್ದೇನೆ ಅನ್ನುವ ಕುತೂಹಲ ನಿಮ್ಮೊಳಗೆ ಇರ್ಬೋದು. ಆ ಕುತೂಹಲ ಸ್ವಲ್ಪ ಹೊತ್ತು ಹಾಗೇ ಇರಲಿ. ಅದಕ್ಕೆ ಮುಂಚೆ ಮೂಲ ಕೊಲ್ಲಾಪುರದಮ್ಮನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಹಾರಾಷ್ಟ್ರದ ಒಂದು ಪ್ರಮುಖ ಹಾಗೂ ಪುರಾತನ ನಗರ ಕೊಲ್ಲಾಪುರ. ಪಂಚಗಂಗಾ ನದಿಯ ದಡದಲ್ಲಿರುವ ಈ ನಗರ ಮಹಾಲಕ್ಷ್ಮಿ ದೇವಾಲಯದಿಂದ ತುಂಬ ಪ್ರಸಿದ್ಧಿಯಾಗಿದೆ. ಕೊಲ್ಲಾಪುರದ ಸ್ಥಳೀಯ ಐತಿಹ್ಯದ ಪ್ರಕಾರ ಮಹಾಲಕ್ಷ್ಮಿಯಿಂದ ಹತನಾದ ಕೊಲ್ಹಾಸುರ ಎಂಬ ರಾಕ್ಷಸನ ಕೊನೆಯ ಇಚ್ಛೆಯ ಪ್ರಕಾರ ಆ ಊರಿಗೆ ಕೊಲ್ಲಾಪುರ ಎಂಬ ಹೆಸರು ಬಂದಿದೆ. ನೋಡಿ, ಶತ್ರುವಿನ ಹೆಸರು, ತಾನೇ ಕೊಂದ ರಾಕ್ಷಸನ ಹೆಸರನ್ನು ತನ್ನ ಊರಿಗೆ ಇಟ್ಟ ಆ ಮಹಾಲಕ್ಷ್ಮಿ ತಾಯಿ ಈಗ ಕೊಲ್ಲಾಪುರದಮ್ಮ ಅಂತಲೇ ಪ್ರಸಿದ್ಧಿಯಾಗಿದ್ದಾಳೆ. ಮೋಕ್ಷ ಪಡೆಯಲು ತೀರ್ಥಯಾತ್ರೆ ಕೈಗೊಳ್ಳುವವರು ಈ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೂ ಭೇಟಿ ನೀಡುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಮೋಕ್ಷ ಪಡೆಯಲು ಅಥವಾ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಎಲ್ಲರೂ ಕೂಡ ಆ ಮಹಾರಾಷ್ಟ್ರದ ಕೊಲ್ಲಾಪುರದ ಆ ಮಹಾಲಕ್ಷ್ಮಿ ತಾಯಿ ದೇವಾಲಯಕ್ಕೆ ಹೋಗ್ಲಿಕ್ಕಾಗ್ತದೆಯೇ? ಆಗಲ್ಲ. ಹೀಗಾಗಿ ಆ ಕೊಲ್ಲಾಪುರದಮ್ಮ ದೇವಿಯ ಎಕ್ಸ್ಟೆನ್ಷನ್ಗಳೇ ಈಗಿರುವ ನಮ್ಮ ಕರ್ನಾಟಕ ಸೇರಿದಂತೆ ಭಾರತದ ಎಲ್ಲ ಕೊಲ್ಲಾಪುರದಮ್ಮ ದೇವಿಯ ದೇವಾಲಯಗಳಾಗಿವೆ. ಹೀಗೆ ಕರ್ನಾಟಕವೂ ಸೇರಿದಂತೆ ಭಾರತದ ಬಹಳಷ್ಟು ಊರುಗಳಲ್ಲಿ ಈ ಕೊಲ್ಲಾಪುರದಮ್ಮ ದೇವಿಯ ಪ್ರತಿಷ್ಠಾಪನೆಗೆ ಒಂದು ರಾಜತಾಂತ್ರಿಕ ಕಾರಣವೂ ಇದೆ. ಅದೇನಪ್ಪ ಅಂದರೆ, ಹಿಂದೆ ರಾಜರ ಆಡಳಿತಗಳು ಇದ್ದವು. ಈಗಿನ ಹಾಗೆ ಸಂವಿಧಾನವೂ ಇರಲಿಲ್ಲ, ತ್ರಿವರ್ಣ ಧ್ವಜವೂ ಇರಲಿಲ್ಲ. ಹೀಗಾಗಿ ದೇವಸ್ಥಾನ, ದೇವರುಗಳೇ ಆ ರಾಜ್ಯದ, ಆ ರಾಜನ ಐಕ್ಯತೆ, ಸಮಗ್ರತೆ ಮತ್ತು ಒಗ್ಗಟ್ಟಿಗೆ ದೇವಾಲಯಗಳ ನಿರ್ಮಾಣವೇ ಕಾರಣವಾಗ್ತಾ ಇತ್ತು. ಹೀಗಾಗಿ ಒಬ್ಬೊಬ್ಬ ರಾಜರು ಅಂದರೆ ಹೊಯ್ಸಳರು ಒಂದು ರೀತಿಯ ದೇವಾಲಯಗಳನ್ನು, ವಿಜಯನಗರ ಸಾಮ್ರಾಜ್ಯದ ಅರಸರು ಒಂದು ರೀತಿಯ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಹೀಗೆ ಮರಾಠರು ಆಡಳಿತದ ಪರಿಣಾಮವೇ ಈ ಕೊಲ್ಲಾಪುರದಮ್ಮ ದೇವಿಗಳು ಬೇರೆಡೆ ವಿಸ್ತಾರವಾಗಲಿಕ್ಕೆ ಕಾರಣ ಕೂಡ ಆಗಿದೆ. ವೀಕ್ಷಕರೇ, ನೀವಿಲ್ಲಿ ನೋಡ್ತಿರುವಂಥದ್ದು ಕೂಡ ಕೋಟೆ ಕೊತ್ತಲಿನ ಒಂದು ರಾಜಾಡಳಿತ ಕೇಂದ್ರವನ್ನೇ. ಆದರೆ ಈ ಹಿಂದಿನ ಈ ರಾಜಾಡಳಿತ ಕೇಂದ್ರ ಮಹಾರಾಷ್ಟ್ರದ್ದು ಅಲ್ಲ, ಕರ್ನಾಟಕದ್ದು ಅಲ್ಲ, ಆಂಧ್ರದ ರಾಯಲಸೀಮಾದಲ್ಲಿದೆ. ಹೌದು, ಇದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಮಡಕ್ಸಿರಾ ತಾಲೂಕಿನ ರೊಳ್ಳ ಮಂಡಲ್ ಪಂಚಾಯಿತಿ ವ್ಯಾಪ್ತಿಯ ರತ್ನಗಿರಿ. ಈ ರತ್ನಗಿರಿ ಪಲ್ಲವರು, ಚೋಳರು, ಚಾಲುಕ್ಯರಿಂದ ಹಿಡಿದು ನಮ್ಮ ಮೈಸೂರಿನ ಅರಸರವರೆಗೂ ಒಂದು ರಾಜಾಡಳಿತ ಕೇಂದ್ರವಾಗಿ ಮೆರೆದ ಊರಾಗಿತ್ತು. ಈ ರತ್ನಗಿರಿಯಲ್ಲೂ ಕೂಡ ಪ್ರಸಿದ್ಧ ಕೊಲ್ಲಾಪುರದಮ್ಮ ದೇವಿಯ ದೇವಾಲಯವಿದೆ. ಈ ಆಂಧ್ರದ ಐತಿಹಾಸಿಕ ರತ್ನಗಿರಿಗೆ ಆ ಮಹಾರಾಷ್ಟ್ರದ ಕೊಲ್ಲಾಪುರದಮ್ಮ ದೇವಿ ತಾಯಿ ಹೇಗೆ ಬಂದು ನೆಲೆಸಿದಳಪ್ಪ ಅನ್ನೋ ಬಗ್ಗೆ ಇಲ್ಲಿಯ ಐತಿಹ್ಯವೊಂದನ್ನು ಹೇಳ್ತೇನೆ. ನಿಮಗೂ ಕೂಡ ಆ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿ ಬಗ್ಗೆ ಭಕ್ತಿ ಇದ್ದರೆ ಒಂದು ಲೈಕ್ ಒತ್ತಿಬಿಡಿ. ಹಾಗೆ ಇಂತಹ ನೇಟಿವಿಟಿ ವಿಷಯಗಳನ್ನೇ ಹುಡುಕಿ ವಿಡಿಯೋ ಮಾಡುವ ಈ ನೇಟಿವ್ನೆಸ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಮುಗಿಯೋವರೆಗೂ ನೋಡಿ, ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸಿ, ಅವರು ಕೂಡ ನೋಡಲಿ. ಈ ರತ್ನಗಿರಿಯ ರಾಜರು ಅಥವಾ ಪಾಳೆಗಾರರಿಗೆ ಈಗಿನ ನಮ್ಮ ತುಮಕೂರು ಜಿಲ್ಲೆಯ ಶಿರಾದ ಆಗಿನ ಪಾಳೆಗಾರರು ಹಾಗೂ ಯಾದಗಿರಿ ಜಿಲ್ಲೆಯ ಸುರಪುರದ ರಾಜರೊಂದಿಗೆ ವೈವಾಹಿಕ ಸಂಬಂಧಗಳು ಇದ್ದವು. ಹೀಗಿರುವಾಗ ಸುರಪುರದ ರಾಜರು ಮರಾಠರ ಸಾಮಂತರಾಗಿ ಆಡಳಿತವನ್ನು ನಡೆಸ್ತಿದ್ರು. ಒಂದು ದಿನ ಸುರಪುರದ ರಾಜ ರಾಯಪ್ಪ ರಾಜ ತನ್ನ ರಾಣಿಯ ಜೊತೆ ಕೊಲ್ಲಾಪುರದ ಮಹಾಲಕ್ಷ್ಮಿ ತಾಯಿ ದೇವಾಲಯಕ್ಕೆ ಹೋಗಿ ಅಲ್ಲಿಂದ ಆ ರಾಣಿಗೆ ಮಡಲಿಕೆಯನ್ನು ಕಟ್ಟಿಸಿಕೊಂಡು ರತ್ನಗಿರಿಗೆ ಬಂದ. ಹೀಗೆ ಬರ್ತಿರ್ಬೇಕಾದ್ರೆ ಆ ಮಹಾಲಕ್ಷ್ಮಿ ತಾಯಿ ಅಶರೀರವಾಣಿಯಾಗಿ ರಾಣಿಗೆ ಹೇಳಿದಳಂತೆ, ನೋಡು, ನಿನ್ನ ಮಡಿಲಕ್ಕಿ ಎಲ್ಲಿ ಭಾರವಾಗಿ ನೀನು ಅದನ್ನು ಇಳಿಸ್ತೀಯೋ ಅಲ್ಲಿಯೇ ನನಗೊಂದು ದೇವಾಲಯವನ್ನು ಕಟ್ಟು, ನಾನು ಅಲ್ಲಿ ಕೊಲ್ಲಾಪುರದಮ್ಮ ಮಹಾಲಕ್ಷ್ಮಿ ತಾಯಿಯಾಗಿ ನೆಲೆಸ್ತೀನಿ ಅಂತ. ವೀಕ್ಷಕರೇ, ನೀವಿಲ್ಲಿ ನೋಡ್ತಿರುವಂತಹ ರತ್ನಗಿರಿಯ ಈ ಕೊಲ್ಲಾಪುರದಮ್ಮ ದೇವಿ ದೇವಾಲಯ ಆ ರತ್ನಗಿರಿಯ 7 ಸುತ್ತಿನ ಕೋಟೆಯ ಆಚೆ ಇದೆ, ಅಂದರೆ ಊರ ಹೊರಗೆ ಇದೆ. ಯಾಕೆಂದರೆ ಸುರಪುರದ ರಾಜ ಮತ್ತು ರಾಣಿ ಈ ರತ್ನಗಿರಿಯ ಈ ಸ್ಥಳಕ್ಕೆ ಬರುವ ಹೊತ್ತಿಗೆ ರಾಣಿಯ ಮಡಿಲಕ್ಕಿ ಭಾರವಾಗಿ ಈ ಸ್ಥಳದಲ್ಲಿ ಆ ಮಡಿಲಕ್ಕಿಯನ್ನು ಇಳಿಸ್ತಾಳೆ. ಪಕ್ಕದಲ್ಲಿಯೇ ಒಂದು ಹುತ್ತ ಇರ್ತದೆ. ಆ ಹುತ್ತದ ಮಣ್ಣಿನಿಂದ ಮೂರ್ತಿಯನ್ನಾಗಿ ಮಾಡಿ ನನ್ನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತೇಳಿ ಆ ಶರೀರವಾಣಿಯಾಗಿ ಈ ಕೊಲ್ಲಾಪುರದಮ್ಮ ದೇವಿ ಆ ರಾಣಿಗೆ ಹೇಳ್ತಾಳೆ. ಅದರಂತೆಯೇ ಈ ಕೊಲ್ಲಾಪುರದಮ್ಮ ದೇವಿಯನ್ನು ರತ್ನಗಿರಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ರತ್ನಗಿರಿಯ ಕೊಲ್ಲಾಪುರದಮ್ಮ ದೇವಿಯ ಮಹಿಮೆಯು ಅಪಾರವಾಗಿದ್ದು, ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಜಾತ್ರೆ ನಡೀತದೆ, ರಥೋತ್ಸವ ನಡೀತದೆ, ಕುರಿ ಕೋಳಿಯನ್ನು ಈ ದೇವಿಗೆ ಬಲಿ ಕೊಡಲಾಗ್ತದೆ. ನೀವು ಪ್ರಾರ್ಥಿಸಿದಂತೆಯೇ ನಿಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಅಂತೇಳಿ ಭಕ್ತರು ನಂಬ್ತಾರೆ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.